ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ನಮ್ಮ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರು ಉದ್ಘಾಟನೆಯನ್ನು ಮಾಡಿ ಅವ್ರು ಭಾಷಣ ಮಾಡಿದ್ಮೇಲೆ ನಮಗನ್ನಿಸ್ತು ಇನ್ಮೇಲೆ ಯಾವ್ದಾರ ಕಾರ್ಯಕ್ರಮಕ್ಕೆ ಕರೆದ್ರೆ ಉಪನ್ಯಾಸಕರನ್ನು ಕರಿಬಾರ್ದು, ತಮ್ಮಯ್ಯನವ್ರು ಕರೆದ್ರೆ ಅಂತ ಅನಿಸ್ಬಿಡ್ತು. ಯಾಕೆ ಅಂದರೆ ನಾವೆಲ್ಲ ಏನೇನು ಮಾತಾಡ್ಬೇಕು ಅಂದ್ಕೊಂಡಿದ್ವಿ ಎಲ್ಲದನ್ನು ಮಾತಾಡ್ಬಿಟ್ರು ಅವ್ರು ಉಪನ್ಯಾಸದ ರೀತಿ ಒಳಗೆ. ಅಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಈಗಾಗಲೇ ಇನ್ನೊಂದು ಕಾರ್ಯಕ್ರಮದ ನಿಮಿತ್ತ ಅವರು ನಿರ್ಗಮಿಸಿದ್ದಾರೆ. ವಿಶೇಷವಾಗಿ ನಮ್ಮ ನಾಡಿನ ಹೆಮ್ಮೆಯ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಗಿರಿಜಾಶಂಕರ್ ಅವರು ಒಂದು ರೀತಿಯಲ್ಲಿ ಮಾಧ್ಯಮದ ಒಂದು ಸಾಕ್ಷಿ ಪ್ರಜ್ಞೆ ರೂಪದಲ್ಲಿ ನಮಗೆ ಇರ್ತಕ್ಕಂಥ ಚಿಕ್ಕಮಗಳೂರಿಗೆ ಇರ್ತಕ್ಕಂಥವ್ರು ಗಿರಿಜಾಶಂಕರ್ ಅವರಂತೂ ಒಂದು ಬಹಳ ಮುಖ್ಯವಾದಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದೇನು ಅಂತ ಹೇಳಿದ್ರೆ, ಚಿಕ್ಕಮಗಳೂರಿನ ಪಾರಂಪರಿಕ ಕಟ್ಟಡಗಳು ಅಂತ ಕಾಯಿಸ್ಕೊಂಡಿರ್ತಕ್ಕಂಥ ಕೆಲವು ಕಟ್ಟಡಗಳಲ್ಲಿ ಈಗ ಜಿಲ್ಲಾಧಿಕಾರಿಗಳ ಕಟ್ಟಡ ಖಾಲಿ ಆಗ್ತಾ ಇದೆ. ಅದನ್ನ ಇನ್ನೊಂದು ಕಚೇರಿ ಮಾಡಲಾರದೇ ಇರೋ ಹಾಗೆ ಒಂದು ಮ್ಯೂಸಿಯಂ ಮಾಡ್ರಿ, ವಸ್ತು ಸಂಗ್ರಹಾಲಯ ಮಾಡ್ರಿ ಅನ್ನುವಂಥ ಒಂದು ಸಲಹೆ ಕೊಟ್ಟು ನಿಜವಾಗ್ಲೂ ಕೂಡ ಔಚಿತ್ಯಪೂರ್ಣವಾಗಿರ್ತಕ್ಕಂಥದ್ದು ಅಂತ ನಾವು ಭಾವಿಸ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಜನಪದೀಯವಾಗಿ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ಜಿಲ್ಲೆ ಚಿಕ್ಕಮಗಳೂರು. ಇಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ಆ ವ್ಯಾಪ್ತಿ ತುಂಬ ದೊಡ್ಡದಿದೆ. ಹಾಗಾಗಿ ಜನಸಂಖ್ಯೆ ಕಡಿಮೆ ಇದ್ದಾಗ ತನ್ನ ಬೇಸರವನ್ನು ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲಲ್ಲಿರ್ತಕ್ಕಂಥ ಜನಗಳೇ ಒಂದೊಂದು ಕಲಾ ತಂಡಗಳನ್ನು ಮಾಡಿಕೊಂಡು ಕಲೆಯನ್ನು ಅಭಿವ್ಯಕ್ತಿಗೊಳಿಸಿಕೊಳ್ಳುತ್ತಾ ತಮ್ಮ ಬದುಕಿನ ಬವಣೆಗಳನ್ನು ಮರೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಂಥ ಒಂದು ಜಾಗ ಆಗಿರೋದ್ರಿಂದ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾಗಿರ್ತಕ್ಕಂಥ ಒಂದು ಜಿಲ್ಲೆ ಇದು. ಹಾಗಾಗಿ ಈ ಜಿಲ್ಲೆಯ ಸಾಂಸ್ಕೃತಿಕ ವೈಭವವನ್ನು ತೋರಿಸುವಂಥ ರೀತಿಯೊಳಗೆ ಒಂದು ಮ್ಯೂಸಿಯಂ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಮತ್ತು ಅಗತ್ಯ. ಈ ಪ್ರವಾಸೋದ್ಯಮದ ಅಭಿವೃದ್ಧಿ ದೃಷ್ಟಿಯಿಂದಲೂ ಕೂಡ ಅನಿವಾರ್ಯ ಮತ್ತು ಅಗತ್ಯ ಅಂತೇಳಿ ನಮ್ದಾದ್ರೂ ಕೂಡ ಒತ್ತಾಸೆ ಇದೆ. ತಮ್ಮಯ್ಯನವರು ಅದನ್ನ ಆಸಕ್ತಿಯಿಂದ ಮಾಡ್ತಾರೆ ಎನ್ನುವಂಥ ನಂಬಿಕೆನೂ ಕೂಡ ನಮಗೆ ಇದೆ ಎನ್ನುವಂಥ ಸಂಗತಿ ನಿಮ್ಮ ಜೊತೆಲಿ ಹಂಚ್ಕೊಂಡು, ವಿಶೇಷವಾಗಿ ನಮ್ಮ ಗಿರಿಜಾಶಂಕರ್ ನಿಮ್ಮ ಭಾಷಣ ಕೇಳಿ ಹೋಗ್ತೀವಿ ಬುದ್ಧಿ ಅಂತೇಳಿ ಕೂತ್ಕೊಂಡ್ಬಿಟ್ರು. ಅವ್ರಿಗೆ ಇನ್ನೊಂದು ಯಾವುದೋ ಒಂದು ಅಂತರ್ಜಾಲದಲ್ಲಿ ಸಭೆ ಇರೋದ್ರಿಂದಾಗಿ ಅವರು ತೆರಳಬೇಕಾಗಿದ್ದಾರೆ. JP ಕೃಷ್ಣೇಗೌಡರು ನಂತರ ಮಾತಾಡ್ತಾ ಇದ್ದಾರೆ. ಅವರೆಲ್ಲರ ಮಾತುಗಳನ್ನು ಕೂಡ ನಮ್ಮ ಮಾತುಗಳಾದ್ಮೇಲೆ ನೀವು ಎಲ್ಲರೂ ಕೇಳಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ವಿಶೇಷವಾಗಿ ಜನಪದ ಅನ್ನೋದು ಇದೆಯಲ್ಲ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಕಲೆಗಳ ಒಂದು ಮೊತ್ತ. ಅದು ನಮಗೆ ಬಹಳ ಆಶ್ಚರ್ಯ ಆಗೋದೇನಪ್ಪ ಅಂತಂದ್ರೆ, ಈ ವಿಳಾಸ ನೋಡೋದಕ್ಕೆ ಅಂತ ನಾವೆಲ್ಲ ಇವತ್ತು GPS ಹಾಕೊಂಡು ಬರ್ತೀವಲ್ವಾ, GPS ಹಾಕೊಂಡು ಗೂಗಲ್ ಮ್ಯಾಪ್ ಹಾಕೊಂಡು ಅಥವಾ ಐಫೋನ್ ಅಂದ್ರೆ ಆಪ್ ಸ್ಟೋರಲ್ಲಿ ಮ್ಯಾಪನ್ನು ಡೌನ್ಲೋಡ್ ಮಾಡ್ಕೊಂಡು ನಾವೆಲ್ಲ ವಿಳಾಸ ಹುಡುಕಿಳ್ತಾ ಹೋಗ್ತಿರ್ತೀವಿ. ವಿಳಾಸ ಹುಡುಕಿಳ್ತಾ ಹೋಗ್ಬೇಕಾದ್ರೆ ಎಷ್ಟು ಹಿಂಸೆ ಆಗುತ್ತೆ ನಮಗೆ ಅಂತಂದ್ರೆ, ಒಂದ್ಸರಿ ಅಂತೂ ನಮಗೆ ಇಳಕಲಿಂದ ಶಿವಮೊಗ್ಗ ಬರೋದಕ್ಕೆ ಅಲ್ಲಿ ಹೊಸಪೇಟೆಯಿಂದ ಹರಿಹರದ ಕಡೆಗೆ ತಿರುಗುವಂತ ರಸ್ತೆ ಒಳಗೆ ಈ ಗೂಗಲ್ ಮ್ಯಾಪ್ ನಮಗೆ ಮೋಸ ಮಾಡ್ತಾ ಅನ್ನೋದಕ್ಕಿಂತ ನಮಗೆ ಸರಿಯಾಗಿ ನೋಡಕ್ ಬರಲಿಲ್ಲ. ಅದನ್ನ ಈಗ ಹೆಚ್ಚು ಕಡಿಮೆ 7-8 ವರ್ಷಗಳ ಹಿಂದೆ ಇನ್ನು ಅದರದ್ದು ಪ್ರಾಥಮಿಕ ಸ್ಥಿತಿ ಅದು ಗೂಗಲ್ ಮ್ಯಾಪ್ದು. ಆ ಗೂಗಲ್ ಮ್ಯಾಪ್ ಹಾಕೊಂಡು ನಾವು ಅಡ್ಡಾಡಿದ್ವಿ ಅಂದ್ರೆ ಹೆಚ್ಚು ಕಡಿಮೆ ರಾತ್ರಿ 11 ಗಂಟೆ 11:30 ಹಿಡಿದು ಬೆಳಗಿನ ಜಾವ 3 ಗಂಟೆವರೆಗೂ ತಿರುಗಿದೀವಿ ಅಂದ್ರೆ ಹಂಗಿಂಗಲ್ಲ.